ವೆಲ್ಕಮ್ ಬ್ಯಾಕ್ ಎವ್ರಿವನ್. ಈ ವಿಡಿಯೋದಲ್ಲಿ ನಾನು BCom 2022 ಬೆಂಗಳೂರು ಸಿಟಿ ಯೂನಿವರ್ಸಿಟಿಯಿಂದ ಕ್ವೆಶನ್ ಪೇಪರಿಂದ ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟನ್ನು ತೊಗೊಂಡಿದ್ದೀನಿ ಆಫ್ ಅ ಮೆಡಿಕಲ್ ಡಾಕ್ಟರ್. ಸೊ ಮೆಡಿಕಲ್ ಪ್ರಾಕ್ಟೀಷ್ನರ್ ಆರ್ ಅ ಡಾಕ್ಟರ್ ರಿಲೇಟೆಡ್ ಪ್ರೊಫೆಷ್ನಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಈಗ ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಇದ್ರದ್ದು ರಿಲೇಟೆಡ್ ಫಾರ್ಮ್ಯಾಟ್ನ ಆಲ್ರೆಡಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಫಸ್ಟು ನೀವು ಆ ವಿಡಿಯೋನ ವಾಚ್ ಮಾಡಬೇಕು ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಫಾರ್ಮ್ಯಾಟ್ ಪ್ರಾಪರ್ಲಿ, ವಾಟ್ ಆರ್ ದ ರೆಸಿಪ್ಟ್ಸ್ ಆ್ಯಂಡ್ ವಾಟ್ ಆರ್ ದ ಪೇಮೆಂಟ್ಸ್ ಆಫ್ ಅ ಡಾಕ್ಟರ್ ಅಂತ. ಲೇಟರ್ ಯು ಕ್ಯಾನ್ ಸಾಲ್ವ್ ದ ಇಲಿಸ್ಟ್ರೇಷನ್ಸ್ ಹಿಯರ್. ಓಕೆ, ಸೊ ಈ ಕ್ವೆಶನನ್ನು ಕ್ಲೀನಾಗಿ ಸ್ಕ್ರೀನ್ಶಾಟ್ ತಕ್ಕೊಳ್ಳಿ. ಅದಕ್ಕೆ ಕ್ವೆಶನನ್ನು ಸೊಲ್ಯೂಷನನ್ನು ನೀವು ಮಾಡಿ, ಜೊತೆಗೆ ನಾನಿಲ್ಲಿ ಮಾಡ್ತೀನಿ. ಲೆಟ್ ಸಿ ಹೌ ಮಚ್ ಯು ಹ್ಯಾವ್ ಅಂಡರ್ಸ್ಟುಡ್. ಫ್ರಮ್ ದ ಫಾಲೋಯಿಂಗ್ ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಆಫ್ ಅ ಮೆಡಿಕಲ್ ಡಾಕ್ಟರ್ ಫಾರ್ ದ ಇಯರ್ ಎಂಡಿಂಗ್ 31st March 2025, compute taxable income from profession ಅಂತ ಕೊಟ್ಟಿದ್ದಾರೆ. You can see here they have given the receipts and the payments. Receipts ಅಲ್ಲಿ they have given consultation fees 50,000. Yes, that is right. That's a consultation fees is a doctor related expenses. Okay, so let's do it. ಏನು ಮಾಡಬೇಕು ಅಂದರೆ ಫಸ್ಟ್ ಯು ಹ್ಯಾವ್ ಟು ರೈಟ್ ಡೌನ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಫ್ ಮೆಡಿಕಲ್ ಡಾಕ್ಟರ್. ಹೆಸರೇನು ಕೊಟ್ಟಿಲ್ಲ, ಹೆಸರು ಕೊಟ್ಟಿರ್ತಾ ಇದ್ರೆ ವಿ ವುಡ್ ಹ್ಯಾವ್ ರಿಟರ್ನ್ ದೇರ್. ಓಕೆ, ಪ್ರೀವಿಯಸ್ ಇಯರ್ ಯಾವುದು 2024-25ಗೆ, ಅಸೆಸ್ಮೆಂಟ್ ಇಯರ್ ಯಾವುದು 2025-26ಗೆ. ಓಕೆ, ಇಷ್ಟು ಡೀಟೇಲ್ಸ್ನ ನಾವು ಮೇಲ್ ಬರಿತೀವಿ, ಜೊತೆಗೆ ಪರ್ಟಿಕ್ಯುಲರ್ಸ್, ಆಮೇಲೆ ಅಮೌಂಟ್ ಆ್ಯಂಡ್ ಅಗೇನ್ ಅಮೌಂಟ್. ಓಕೆ, ಸೊ ಈಗ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ರೈಟ್ ಒನ್ ಬೈ ಒನ್ ದ ರೆಸಿಪ್ಟ್ಸ್. ಪ್ರೊಫೆಷ್ನಲ್, ಓನ್ಲಿ ಪ್ರೊಫೆಷ್ನಲ್ ರೆಸಿಪ್ಟ್ಸ್. ಇನ್ನು ಬೆಟರ್ ಆಗಿ ವಿ ವಿಲ್ ರೈಟ್ ಇಟ್ ಎಕ್ಸಾಕ್ಟ್ಲಿ ಲೈಕ್ ಪ್ರೊಫೆಷ್ನಲ್ ರೆಸಿಪ್ಟ್ಸ್ ಅಂತ. ಓಕೆ, ಸೊ ದಟ್ ಎಕ್ಸಾಮಲ್ಲಿ ಒಂದೇ ಫಾರ್ಮೆಟನ್ನು ನಾವು ಯೂಸ್ ಮಾಡೋಣ. ಓಕೆ, ಪ್ರೊಫೆಷ್ನಲ್ receipts. Okay, P is silent here when you are pronouncing it. So professional receipts ali first one is consultation fees. Yes, consultation fees is 50,000 rupees. That's a professional receipts for a doctor. Next, visiting fees of various hospital. Doctor ಬೇರೆ ಬೇರೆ ಹಾಸ್ಪಿಟಲ್ಸ್ ಅಲ್ಲಿ ಹೋಗಿ ವಿಸಿಟ್ ಮಾಡ್ತಾರಂತೆ, ಅದಕ್ಕೆ ಬಂದಿರುವಂಥ ಫೀಸು ಅದು ಕೂಡ 50,000. ದಟ್ ಈಸ್ ಆಲ್ಸೋ ಅ ರಸೀತ್ ಫಾರ್ ಅ ಡಾಕ್ಟರ್. ಆಪ್ರೇಷನಲ್ ಥಿಯೇಟರ್ ರೆಂಟ್ ಬಂದಿದೆ ಅಂತೆ ಡಾಕ್ಟರಿಗೆ. ಆಪ್ರೇಷನ್ ಥಿಯೇಟರ್ ರೆಂಟ್ ಬಂದರೆ, ಓಕೆ, ಸೊ ಹಿಯರ್ ಸೊ ಆಪ್ರೇಷನ್ ಥಿಯೇಟರ್ ರೆಸಿತ್ ಇಸ್ ಆ್ಯಕ್ಚುಲಿ ಪ್ರೊಫೆಷನ್ ರಿಲೇಟೆಡ್ ರೆಸೀತ್ ಆಗುತ್ತೆ ಇದು. ಇನ್ ಕೇಸ್ ಬರೀ ರೆಂಟ್ ರಿಸೀವ್ಡ್ ಅಂತ ಕೊಟ್ಟಿರ್ತಾ ಇದ್ರೆ ವಿ ಕುಡ್ ಹ್ಯಾವ್ ಕನ್ಸಿಡರ್ಡ್ ಇಟ್ ಆಸ್ ಅ ಹೌಸ್ ಪ್ರಾಪರ್ಟಿ ರೆಂಟ್ ಅಂತ. ಬಟ್ ಇಲ್ಲಿ ಆಪ್ರೇಷನ್ ಥಿಯೇಟರ್ ರೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ರೇಷನ್ ಥಿಯೇಟರ್ ರೆಂಟ್, ಓಕೆ, ಆಪ್ರೇಷನ್ ಥಿಯೇಟರ್ ರೆಂಟ್ is also a receipt for a doctor. Okay, next, sale of medicine. Yes, that is most important. Sale of medicine is a receipt for a doctor. Next, fifth one, dividend from Tata company. Nodi, dividend received is income from other source ಆಗುತ್ತೆ. ದಟ್ ಈಸ್ ಥರ್ಡ್ ಯೂನಿಟಲ್ಲಿ ನೀವು ಕಲಿಯುವಂಥದ್ದು. ಇಂಟ್ರೆಸ್ಟ್ ಆನ್ ಬಾಂಡ್ಸ್, ದಟ್ ಈಸ್ ಆಲ್ಸೋ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಆಗುತ್ತೆ. ದಟ್ ಈಸ್ ಆಲ್ಸೋ ಥರ್ಡ್ ಯೂನಿಟ್. ಗಿಫ್ಟ್ ಫ್ರಮ್ ಪೇಷಂಟ್ಸ್. ಸೊ ಹಿಯರ್ ಗಿಫ್ಟ್ಸ್ ಫ್ರಮ್ ಪೇಷಂಟ್ಸ್ ಈಸ್ ರೆಸೀಟ್ಸ್. ಸೊ ಇಷ್ಟು ಪ್ರೊಫೆಷ್ನಲ್ ರೆಸೀಟ್ಸ್ ಆಯಿತು. ಈಗ ನಾವೇನು ಮಾಡೋಣ, ಇದನ್ನೆಲ್ಲ ಆ್ಯಡ್ ಮಾಡೋಣ. ಓಕೆ, ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ಪ್ರೊಫೆಷ್ನಲ್ ರೆಸಿಪ್ಟ್ಸ್ 50, 1 lakh, 2 lakh, 70, 3,10,000 ಆಗುತ್ತೆ. 3,10,000 ಔಟರ್ ಕಾಲಮಲ್ಲಿ ಬರೆದೆ ನಾನು. ಓಕೆ, ಸೊ ಇಲ್ಲಿ 3,10,000 ಔಟರ್ ಕಾಲಮ್ ಬರೆದೆ. ಟೋಟಲ್ ಪ್ರೊಫೆಷ್ನಲ್ ರೆಸಿಪ್ಟ್ಸ್ ಆಯಿತಾ. ಓಕೆ, ಸೊ ಈಗ ನಾವೇನು ಮಾಡಬೇಕು, ಲೆಸ್ ಏನು ಮಾಡಬೇಕು, ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಆರ್ ಪೇಮೆಂಟ್ಸ್ ಅಂತ ಏನು ಕರಿತೀವಿ ನಾವು, ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಆರ್ ಪೇಮೆಂಟ್ಸ್. ಈಗ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಪೇಮೆಂಟ್ಸ್ ಯಾವುದು ಇದರಲ್ಲಿ ಅಂತ ನೋಡೋಣ. ಒಂದು, ಆಫೀಸ್ ರೆಂಟ್ ಪೇಡ್. ಎಸ್,
ಆಫೀಸ್ ರೆಂಟ್ ಕ್ರೆಡಿಟ್ ಸೈಡಲ್ಲಿದೆ ಅಂದರೆ ಅರ್ಥ ಅದು ಪೇಡ್ ಅಂತ. ಓಕೆ, 1,20,000. ಓಕೆ, ಡನ್. ದಿಸ್ ಈಸ್ ಅ ಪ್ರೊಫೆಷ್ನಲ್ ಎಕ್ಸ್ಪೆನ್ಸ್. ಆಫೀಸ್ ರೆಂಟ್ ಅಂತ ಹೇಳಿದ್ದಾರೆ, ಹೌಸ್ ರೆಂಟ್ ಅಲ್ಲ, ಆಫೀಸ್ ರೆಂಟ್. ನೆಕ್ಸ್ಟ್ ಸ್ಯಾಲ್ರಿ ಟು ಸ್ಟಾಫ್, ಯಾರೋ ನರ್ಸೋ ವಾರ್ಡ್ ಬಾಯ್ನೋ ಯಾರೋ ಇರ್ತಾರಲ್ಲ ಅವ್ರಿಗೆ ಪೇಮೆಂಟ್ ಮಾಡಿರುವಂಥ ಸ್ಯಾಲ್ರಿ ಅಂತ ಅಂದ್ಕೊಳ್ಳೋಣ. ದಟ್ ಈಸ್ ಆಲ್ಸೋ ಪ್ರೊಫೆಷ್ನಲ್ ಎಕ್ಸ್ಪೆನ್ಸ್. ನೆಕ್ಸ್ಟ್ ಡೊನೇಷನ್ಸ್ ಇದೆ ನೋಡಿ ಇಲ್ಲಿ, ಡೊನೇಷನ್ ಈಸ್ ನಾಟ್ ಪ್ರೊಫೆಷ್ನಲ್ ಎಕ್ಸ್ಪೆನ್ಸ್. ಅದು ಇದು ಎಕ್ಸೆಂಪ್ಷನ್ಸ್ ಡಿಡಕ್ಷನ್ಸ್ ಸಿಗುತ್ತೆ ಅದಕ್ಕೆ ಯೂನಿಟ್ 4 ಕಲಿಯುವಾಗ ಅನಿಸುತ್ತೆ. ಆದರೆ ಇಲ್ಲಿ ವೆನ್ ವಿ ಆರ್ ಲರ್ನಿಂಗ್ ಪ್ರಾಫಿಟ್ ಆ್ಯಂಡ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ಸ್, ಡೊನೇಷನ್ಸ್ ಅನ್ನೋದು ಪ್ರೊಫೆಷ್ನಲ್ ಎಕ್ಸ್ಪೆನ್ಸು ಅಲ್ಲ, ಬಿಸ್ನೆಸ್ ಎಕ್ಸ್ಪೆನ್ಸು ಅಲ್ಲ. ಓಕೆ, ಸೊ ಹಿಯರ್ ಡೊನೇಷನ್ಸ್ನ ನಾವು ತೊಗೊಳ್ಬಾರ್ದು. ಕಾರ್ ಎಕ್ಸ್ಪೆನ್ಸಸ್ 25% ಪರ್ಸ್ನಲ್ ಅಂತ ಕೊಟ್ಟಿದ್ದಾರೆ. ಕಾರ್ ಎಕ್ಸ್ಪೆನ್ಸಸ್ಸು ಅಲೋಡ್, ಅದನ್ನು ಕನ್ಸಿಡರ್ ಮಾಡ್ತೀವಿ. ಆದರೆ 25% ಪರ್ಸ್ನಲ್ ಆಗಿಬಿಟ್ರೆ 40,000ದಲ್ಲಿ ಉಳಿದಿರುವಂಥ ಎಷ್ಟು 75%, 40,000ಅಲ್ಲಿ 75% ಅಂದರೆ ಐ ಥಿಂಕ್ 30,000 ಈಸ್ ಕಾರ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಸರ್ಜಿಕಲ್ ಇಕ್ವಿಪ್ಮೆಂಟ್ ಪರ್ಚೇಸ್ ಮಾಡಿರೋದು. ಎಸ್, ದಟ್ ಈಸ್ ಆ್ಯಕ್ಚುಲಿ ಏನು, ಸರ್ಜಿಕಲ್ ಇಕ್ವಿಪ್ಮೆಂಟ್ ಪರ್ಚೇಸ್ ಅಂತ ಹೇಳಿದ್ದಾರೆ. ಇದು ಏನು ಸರ್ಜಿಕಲ್ ಇಕ್ವಿಪ್ಮೆಂಟ್ ಪರ್ಚೇಸ್ ಅಂದರೆ, ಇದು ಸರ್ಜಿಕಲ್ ಇಕ್ವಿಪ್ಮೆಂಟ್ ಈಸ್ ಅ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿಬಿಡುತ್ತೆ. ಓಕೆ, ದಿಸ್ ಒನ್ ಈಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ ನೋಡಿ, ಸರ್ಜಿಕಲ್ ಕ್ಯಾಪಿಟಲ್ ಅಸೆಟನ್ನು ಪರ್ಚೇಸ್ ಮಾಡಿರೋದು. ಸರ್ಜಿಕಲ್ ಇಕ್ವಿಪ್ಮೆಂಟ್ ಅಂದರೆ ಇದೊಂದು ಕ್ಯಾಪಿಟಲ್ ಅಸೆಟ್ ಆಗುತ್ತೆ. ಸೊ ಇದನ್ನು ಪರ್ಚೇಸ್ ಮಾಡಿದ ಫುಲ್ ಎಕ್ಸ್ಪೆನ್ಸಸ್ ಏನಿದೆ 20,000 25,000 ಅದನ್ನು ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಆದರೆ ಅದ್ರ ಮೇಲೆ 15% ಏನಿದೆ ಅದಕ್ಕೆ ಡಿಪ್ರಿಸಿಯೇಷನ್ನ ಕೊಡ್ಬೋದು. ಸೊ 25,000 ಇಂಟು 15% ಅಂದರೆ 3,750 ರುಪೀಸು. ಸೊ ಇಲ್ಲಿ ಡಿಪ್ರಿಸಿಯೇಷನ್ ಆನ್ ಸರ್ಜಿಕಲ್ ಇಕ್ವಿಪ್ಮೆಂಟ್ ದಟ್ ಈಸ್ 3,750 ಕೊಟ್ವಾ ಎಕ್ಸ್ಪೆನ್ಸಸ್. ಇನ್ನೂ ಇದೆ 5th ಒನ್ ಏನಿದೆ, LIC ಪ್ರೀಮಿಯಮ್. ನೋಡಿ, LIC ಪ್ರೀಮಿಯಮ್ ಈಸ್ ಅ ಪರ್ಸ್ನಲ್ ಎಕ್ಸ್ಪೆನ್ಸ್. ಅದನ್ನು ಬಿಸ್ನೆಸ್ ಪ್ರೊಫೆಷನ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಅಂತ ಹೇಳೋಕ್ಕಾಗಲ್ಲ. ಕಾಂಟ್ರಿಬ್ಯೂಷನ್ ಟು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಕಾಂಟ್ರಿಬ್ಯೂಷನ್ ಟು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂದರೆ ಇನ್ ಕೇಸ್ ಎಂಪ್ಲಾಯೀಸ್ ಇರ್ತಾರಲ್ಲ ಅವ್ರಿಗೋಸ್ಕರ PPF ಅಕೌಂಟಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದರೆ ಆಬ್ವಿಯಸ್ಲಿ ಈಗ ಹೆಂಗೆ ಸ್ಯಾಲ್ರಿ ಪೇ ಮಾಡ್ತೀವೋ ಅದೇ ರೀತಿ ಇದು ಕೂಡ ಒಂದು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಆ್ಯಂಡ್ ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್ ಅಂತ ಕೊಟ್ಟಿದ್ದಾರೆ. ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್ ನಾವು ಇದನ್ನು ಪ್ರೊಫೆಷನ್ ರಿಲೇಟೆಡ್ ಅಂತ ಅಂದ್ಕೊಳ್ಳೋಣ. ಯಾಕಂದರೆ ಎಲ್ಲೂ ಕೂಡ ಅದು ಪರ್ಸ್ನಲ್ ಅಥವಾ ಪರ್ಸ್ನಲ್ ಹೌಸ್ ರಿಲೇಟೆಡ್ ಆ ರೀತಿ ಎಲ್ಲೂ ಹೇಳಿಲ್ಲ. ಸೊ ಎಲೆಕ್ಟ್ರಿಸಿಟಿ ಆ್ಯಂಡ್ ವಾಟರ್ ಎಕ್ಸ್ಪೆನ್ಸಸ್ಸು ಕೂಡ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತಲೇ ಅಂದ್ಕೊಳ್ಳೋಣ. ಸೊ ಇಷ್ಟು ಪ್ರೊಫೆಷನ್ ರಿಲೇಟೆಡ್ ಆಯಿತು. ಸೊ ಈಗ ನಾವಿಲ್ಲಿ ಏನು ಮಾಡಬೇಕು ಅಂದರೆ ಟೋಟಲ್ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಬರಿಬೇಕು. 1,20,000 ಪ್ಲಸ್ 30,50 90 1,20,000 ಪ್ಲಸ್ 44,000 ಪ್ಲಸ್ 30,000 ಪ್ಲಸ್ 3,750 ಪ್ಲಸ್ 56,000 ಪ್ಲಸ್ 10,000. ಸೊ ಇಲ್ಲಿ 2,63,000 ಏನು ಬಂತು ಇಲ್ಲಿ ನಮಗೆ 2,63,000. ಇದು 2,63,000 ಔಟರ್ ಕಾಲಮಲ್ಲಿ ಬರೀತೀನಿ ನಾನು. ಇದು ಟೋಟಲ್ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಇದನ್ನು ನಾವೇನು ಮಾಡಬೇಕು, ಇನ್ಕಮ್ ಇಲ್ಲಿ ರೆಸಿಟ್ಸ್ ಏನಿತ್ತು 3,10,000 ಅದರಿಂದ ಡಿಡಕ್ಟ್ ಮಾಡಬೇಕು. 3,10,000 ಮೈನಸ್ 2,63,000 ಈಸ್ ಈಕ್ವಲ್ ಟು 47,000 ಈಸ್ ಹಿಸ್ ಟೋಟಲ್ ಟ್ಯಾಕ್ಸೆಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಗುತ್ತೆ. ಇಲ್ಲಿ ಟ್ಯಾಕ್ಸೆಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಗುತ್ತೆ.
ಆ್ಯಕ್ಚುಲಿ ಯಾವುದೇ ರೀತಿ ಡಿಡಕ್ಷನ್ಸ್ ಎಕ್ಸಮ್ಷನ್ಸ್ ಬಗ್ಗೆ ಇಲ್ಲೇನು ಹೇಳಿಲ್ಲ, ಅದಕ್ಕೆ ನಾವು ಅದನ್ನು ಕನ್ಸಿಡರ್ ಮಾಡ್ತಾ ಇಲ್ಲ. ವಿ ಕ್ಯಾನ್ ಸೇ ಅದಕ್ಕೆ ಇಲ್ಲಿ ಇದನ್ನು ನಾವು ಗ್ರಾಸ್ ಅಂತ ಅಂದ್ಕೊಳ್ಬೋದು. ಯಾಕಂದರೆ ನೆಕ್ಸ್ಟ್ ಎಕ್ಸಮ್ಷನ್ಸ್ ಡಿಡಕ್ಷನ್ಸ್ ಏನಾದರೂ ಇದ್ದರೆ ಅದನ್ನೆಲ್ಲ ಕಳೆದಾಕಿದ್ಮೇಲೆ ನಮಗೆ ನೆಟ್ ಬರುತ್ತೆ. ಬಟ್ ಈಗ ಸದ್ಯಕ್ಕೆ ವಿ ವಿಲ್ ಕನ್ಸಿಡರ್ ಇಟ್ ಆಸ್ ಅ ಟ್ಯಾಕ್ಸೇಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಇಸ್ 47,000. ಸೊ ದಿಸ್ ಇಸ್ ಅ ಸಿಂಪಲ್ ಕ್ವೆಶನ್ ಫಾರ್ ಸೆಕ್ಷನ್ ಸಿ. 12 ಮಾರ್ಕ್ಸಿಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರಲ್ಲಿ ಕೇಳಿರುವಂಥ ಕ್ವೆಶನ್ನು, ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಫ್ ಅ ಡಾಕ್ಟರ್. Okay, thank you so much.